ಕೆನಡಾದಲ್ಲಿ ನಮ್ಮ ಕನ್ನಡಿಗನಿಗೆ ಗುಂಡಿಟ್ಟು ಕಗ್ಗೊಲೆ ಮಾಡಲಾಗಿದೆ. 10 ಬಾರಿ ಗುಂಡಿನ ದಾಳಿ ನಡೆಸಿ ಹತ್ಯೆ ನಡೆಸಿದ್ದಾರೆ. ಕಾರಿನಲ್ಲಿ ಹೋಗುವಾಗ ಏಕಾಏಕಿ ಗುಂಡಿನ ದಾಳಿ ನಡೆಸಲಾಗಿದೆ. ನೆಲಮಂಗಲದ ತ್ಯಾಮಗೊಂಡ್ಲು ನಿವಾಸಿ 37 ವರ್ಷದ ಚಂದನ್ ಕುಮಾರ್ ಕೆನಡಾದಲ್ಲಿ ಸಾವನ್ನಪ್ಪಿದ್ದಾರೆ. 10 ಬಾರಿ ಗುಂಡಿನ ದಾಳಿ ನಡೆಸಿದ್ದಾರೆ, ಫೈಲ್ ಮಾಡಿದ್ದಾರೆ. ಕಾರ್ನಲ್ಲಿ ಹೋಗುವಾಗ ಏಕಾಏಕಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ನೆಲಮಂಗಲದ ತ್ಯಾಮಗೊಂಡ್ಲು ನಿವಾಸಿ 37 ವರ್ಷದ ಚಂದನ್ ಕುಮಾರ್ ಕೆನಡಾದಲ್ಲಿ ಸಾವನ್ನಪ್ಪಿದ್ದಾರೆ. ಈಗ ಕೆನಡಾದ L&T ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಇವರು. ಇವರ ಕೊಲೆಯ ಬಗ್ಗೆ ಈಗ ಪೋಷಕರಿಗೆ ಮಾಹಿತಿಯನ್ನ ತಲುಪಿಸಲಾಗಿದೆ. ತ್ಯಾಮಗೊಂಡ್ಲು ಗ್ರಾಮದಲ್ಲಿ ವಾಸವಾಗಿದ್ದಾರೆ ಪೋಷಕರು. 6 ವರ್ಷದ ಹಿಂದೆ ಕೆನಡಾಗೆ ಹೋಗಿದ್ದ ಆತ ಅಂತ ಮಾಹಿತಿ ಇದೆ. ಪಾಪ ಮಗನನ್ನು ಕಳಿಸಿದ್ರು. ಮಗನ ಹತ್ಯೆ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಅವ್ರಿಗೆ ಏನು ಅಂತಾನೆ ಗೊತ್ತಿರಲ್ಲ. ಮಗ ರಾಜ್ಯದಿಂದ ಕೆನಡಾಗೆ ಒಂದು 6 ವರ್ಷದ ಹಿಂದೆ ಕೆಲ್ಸಕ್ಕೆ ಅಂತ ಹೋಗಿದ್ದ. ಈಗ ನೋಡಿದ್ರೆ ಫೋನ್ ಮಾಡಿ ಹೆಂಗಿದ್ದೀರಮ್ಮ, ಚೆನ್ನಾಗಿದ್ದೀರಪ್ಪ ಅಂತ ಕೇಳಬೇಕಾದವನು ಇನ್ನೊಂದು ಫೋನ್ ಬರುತ್ತೆ, ನಿಮ್ಮ ಮಗ ಹಿಂಗ್ ಸಾವನ್ನಪ್ಪಿದ್ದಾನೆ ಅಂತ ಸುದ್ದಿ ಕೇಳಿದಾಗ ಹೆಂಗಾಗಿರ್ಬೇಡ ಹೆತ್ತ ಜೀವಕ್ಕೆ. ಗೊತ್ತಾಗಿರಲ್ಲ ಯಾಕೆ ಏನು ಎತ್ತ ಅಂತ. 10 ಬಾರಿ ಒಂದೇ ಸಮ ಗುಂಡು ಹಾರಿಸಿದಾರಂತೆ. ಕೆನಡಾದ L&T ಕಂಪ್ನಿಯಲ್ಲಿ ಈಗ ಒಂದು 6 ವರ್ಷದ ಹಿಂದೆ ಅಲ್ಲಿಗೆ ಹೋಗಿ ಜಾಯಿನ್ ಆಗಿ ಕೆಲಸ ಮಾಡ್ಕೊಂಡಿದ್ರು ಚಂದನ್ ಅಂತ. ಪೋಷಕರಿಗೀಗ ಮಾಹಿತಿ ಸಿಕ್ಕಿ ಎದೆ ಬಡ್ಕೊಂಡು ಅಳ್ತಾ ಇದ್ದಾರೆ. ಇವಾಗ ಅವರು ಕಾರಣ ಇನ್ನೂ ಕೂಡ ಗೊತ್ತಿಲ್ಲ. ಓಕೆ, ಈತನೇ ಚಂದನ್ ಅಂತ, 37 ವರ್ಷ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ಬಟ್ ಈಗ ಇವರ ಈ ಒಂದು ಮರ್ಡರ್ಗೆ ಕಾರಣ ಏನು ಅಂತ ಗೊತ್ತಿಲ್ಲ. ಕಾರಲ್ಲಿ ಹೋಗ್ತಾ ಇದ್ದವ್ರಿಗೆ ನೋಡಿ ಅಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ, ಭಯ ಆಗುತ್ತೆ, ನೋವಾಗುತ್ತಪ್ಪ ಇಂಥ ಸುದ್ದಿಗಳು. ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ಮೂರ್ತಿ ನೀಡ್ತಾರೆ. ಮೂರ್ತಿ, ರೀಸನ್ ಏನು ಅಂತ ಈಗ ಕೇಳಿ ಬರ್ತಾ ಇರೋದು ಇದಕ್ಕೆ, ಈ ಕಾರಣ, ಈ ಕೊಲೆಗೆ? ವಿದ್ಯಾ, ಏನೋ ಕಾರ್ನಲ್ಲಿ ತೆರಳಬೇಕಾದ್ರೆ ಏಕಾಏಕಿ 10 ಬಾರಿ ಏನೋ ಗುಂಡು ದಾಳಿ ನಡೆಸಿ ಏನೋ ಕರ್ನಾಟಕದ ಕನ್ನಡಿಗ, ಅದರಲ್ಲೂ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮದ 37 ವರ್ಷದ ಚಂದನ್ ಕುಮಾರ್ ಸಾವಿಗೀಡಾಗಿರುವಂಥದ್ದು. ಈತ ಖಾಸಗಿ ಕಂಪನಿಯ L&T ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಚಂದನ್. ಈ ಚಂದನ್ ತಂದೆ ಕೂಡ ಏನೋ ನಂದನ್ ಕುಮಾರ್ ಇದ್ದಾರೆ. ಅವರು ನಿವೃತ್ತ ಶಿಕ್ಷಕರು. ಕಳೆದ 6 ವರ್ಷಗಳಿಂದ ಕೆನಡಾದಲ್ಲಿ ವಾಸವಾಗಿರುತ್ತವರು. ಏನೋ ಕನ್ನಡದ ಬಗ್ಗೆ ಅಪಾರ ಗೌರವ ಮತ್ತೆ ಕರ್ನಾಟಕ ನಾಡು ನುಡಿ ಬಗ್ಗೆ ಅಲ್ಲಿ ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಹಂಚ್ಕೊಳ್ತಿದ್ರು. ಯಾವ ಉದ್ದೇಶದಿಂದ ಚಂದನ್ ಕೊಲೆ ಆಗಿದೆ ಅನ್ನೋದು ಸರಿಯಾದ ಮಾಹಿತಿ ಇದುವರೆಗೂ ಇಲ್ಲ. ಕೆನಡಾ ದೇಶದ ಏನೋ ಪೊಲೀಸರು ಮಾತ್ರ ಈ ನಿಮ್ಮ ಮಗನ ಸಾವಾಗಿದೆ ಗುಂಡಿನ ದಾಳಿಯಿಂದ ಅಂತ ಅಷ್ಟೇ ತಿಳಿಸಿದ್ದಾರೆ. ಹಾಗಾಗಿ ಪೋಷಕರು ಇಲ್ಲಿಂದ ಕೆನಡಾಕ್ಕೆ ಹೋಗೋದಕ್ಕೆ ಎಲ್ಲಾ ರೀತಿಯ ತಯಾರಿ ನಡೆಸಿರುವಂತದ್ದು. ಏನು ಮೃತ ಚಂದನ್ ಏನಿದ್ದಾರೆ, ಇವರು ಏನು ನಮ್ಮ ಕರ್ನಾಟಕದಲ್ಲಿ ಫಿಲಂ ಪ್ರಮೋಷನ್ಗಳು, ಏನು ಫಿಲಂ ಇತ್ತಲ್ಲ, ಅವಕ್ಕೆಲ್ಲ ಪ್ರಮೋಷನ್ಗಳು ಕೂಡ ಅಲ್ಲಿ ಕೆನಡಾದಲ್ಲಿ ಹೆಚ್ಚಾಗಿ ಮಾಡ್ತಾ ಇದ್ರು ಅಂತ ಏನೋ ತಿಳಿದು ಬಂದೈತೆ. ಬಟ್ 10 ಬಾರಿ ಇವ್ರ ಮೇಲೆ ಏಕಾಏಕಿ ಕಾರ್ನಲ್ಲಿ ಬಂದವರು ಗುಂಡಿನ ದಾಳಿ ನಡೆಸಿರೋದು ಯಾವ ಉದ್ದೇಶಕ್ಕೆ, ಏನಕ್ಕೆ ಅಂತ ಇದುವರೆಗೂ ಮಾಹಿತಿ ಇಲ್ಲ. ಹಾಗಾಗಿ ಈಗ ನಮ್ಮ ದೇಶದ ಏನೋ ಅಂದ್ರೆ ಸರ್ಕಾರದ ನೆರವಿನಿಂದ ಮೃತದೇಹವನ್ನು ಅಲ್ಲಿಂದ ಕೆನಡಾ ದೇಶದಿಂದ ನೆಲಮಂಗಲಕ್ಕೆ ತರೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ತಾ ಇರೋಂಥದ್ದು. ವಿದ್ಯಾ, ಮದ್ವೆ ಗಿದ್ವೆ ಆಗಿತ್ತಾ ಇವ್ರಿಗೆ? ಅದ್ರ ಬಗ್ಗೆ ಮಾಹಿತಿಗೆ ಕಲೆ ಆಗ್ತಾ ಇದೀರಿ. ಹಾಗಾಗಿ ಮೋಸ್ಟ್ಲಿ ಇದು 6 ವರ್ಷಗಳಿಂದ ಕೆನಡಾದಲ್ಲೇ ವಾಸ ಆಗಿದ್ರು. ಈಗ ಅವ್ರ ತಂದೆನೂ ನೋವನ್ನಿರೋದ್ರಿಂದ ಈಗಷ್ಟೇ ನಾವು ಕೂಡ ಸ್ಥಳಕ್ಕೆ ಹೋಗ್ತಾ ಇದೀವಿ. ಹಾಗಾಗಿ ಇನ್ನಷ್ಟೇ ಮಾಹಿತಿ ಬರ್ಬೇಕಾಗಿದೆ. ವಿದ್ಯಾ, ಈಗ ಅಲ್ಲಿಂದ ಈ ಭಾಗಕ್ಕೆ ಬಾಡಿಯನ್ನ ಕಳಿಸೋದ್ರ ಬಗ್ಗೆ ಮಾಹಿತಿ ಏನಿದೆ, ಅದರ ಸ್ಟೇಟಸ್ ಏನು, ಆರಂಭ ಮಾಡಿದಾರ ಅದ್ರ ಬಗ್ಗೆ ವಿಚಾರವನ್ನ? ವಿದ್ಯಾ, ಇವಾಗ ಸಹಜವಾಗಿ ಗುಂಡಿನ ದಾಳಿ ನಡೆದಿರೋದ್ರಿಂದ ಅಲ್ಲಿರಂತ ಏನೋ ಅಲ್ಲಿ ಏನು ತನಿಖೆ ಇರ್ತಾರೆ, ಕ್ರೈಮ್ ಆಫ್ ಸೀನ್ ಆಫ್ ಕ್ರೈಮ್ ತಂಡದವರೆಲ್ಲ ಪರಿಶೀಲನೆ ನಡೆಸಿ ಅಲ್ಲೆಲ್ಲ ಅಂತಿಮ ಪ್ರೊಸೀಜರ್ಗಳನ್ನ ಮುಗಿಸಿ, ಟೋಟಲಿ ಹೇಳ್ಬೇಕು ಅಂದ್ರೆ ಇನ್ನು 4-5 ದಿನಗಳವರೆಗೂ ಆ ಪ್ರೊಸೀಜರ್ ಮುಗಿಸಿ ಮೃತದೇಹ ಇಲ್ಲಿಗೆ ತರೋದಿಕ್ಕೆ ಎಲ್ಲಾ ಪ್ರೊಸೀಜರ್ ಆಗ್ಬೋದು ಅಂತ ಕಾಣುತ್ತೆ. ಹಾಗಾಗಿ ಸರ್ಕಾರದ ಏನೋ ನಮ್ಮ ಪ್ರತಿನಿಧಿಗಳಿರ್ತಾರೆ, ಅಲ್ಲಿನ ದೇಶದ ರಾಯಭಾರಿಗಳ ಜೊತೆ ಮಾತಾಡಿ ಮೃತದೇಹನ ತರೋದು. ಈಗಾಗಲೇ ಏನೋ 10 ಬಾರಿ ಗುಂಡಿನ ದಾಳಿ ನಡೆಸಿರೋದ್ರಿಂದ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗಾಯಗಳಾಗಿ ಮತ್ತೆ ತಲೆ ಕೂಡ ಛಿದ್ರ ಆಗಿದೆ ಅನ್ನೋದು ಒಂದು ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಆತನ ಎಲ್ಲಾ ಇದನ್ನ ಟೆಸ್ಟ್ ಗಳನ್ನ ಮುಗಿಸಿ ಮತ್ತೆ ಏತಕ್ಕಾಗಿ ಈ ತರ ದಾಳಿ ಆಯ್ತು ಮತ್ತೆ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಒಟ್ಟಾರೆ ನಮ್ಮ ಸರ್ಕಾರದ ನೆರವಿನಿಂದ ಅಲ್ಲಿಂದ ಮೃತದೇಹ ತರಂತ ವ್ಯವಸ್ಥೆಗಾಗಿ ನಮ್ಮ ಮೃತ ಚಂದನ್ ಪೋಷಕರು ಸರ್ಕಾರದ ಒಂದು ಮನವಿಯನ್ನ ಸಲ್ಲಿಸಿರಂತದ್ದು.